ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಆರ್ಡರ್ ಫಿನಿಶ್ ಆಗಿದೆ. ಅದು ಒಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟು ಫ್ರೆಂಡ್ಸ್. ಇದು ನಾನು ಆಲ್ರೆಡಿ ಈ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ನೋಡಿ, ಹೊರಭಾಗದಲ್ಲಿ ನೋಡೋದಾದರೆ ನಾನಿಲ್ಲಿ ಚೆಕ್ಸ್ ಡಿಸೈನ್ ಹಾಕ್ಕೊಂಡಿದ್ದೀನಿ. ಚೆಕ್ಸ್ ಡಿಸೈನ್ ಹಾಕ್ಕೊಂಡು ಔಟರ್ ಬಾರ್ಡರ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಈ ಬ್ಯಾಸ್ಕೆಟು ಆಯಿಲ್ ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಹಾಕಿರೋ ಅಂಥದ್ದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಬ್ಯಾಸ್ಕೆಟ್ ಇದು. ಮತ್ತು ತುಂಬ ದೊಡ್ಡ ಸೈಜು, ತುಂಬ ಬಿಗ್ ಸೈಜ್ ಬ್ಯಾಸ್ಕೆಟ್ ಇದು. ಆಲ್ಮೋಸ್ಟ್ 8 ರೋಲ್ ವೈರ್ ಹಿಡಿದಿದೆ ಈ ಬ್ಯಾಸ್ಕೆಟಿಗೆ. ಸೊ ಇದಕ್ಕೆ ನೋಡಿ, ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ ನಾನು, ಏಕೆಂದರೆ ವೆಯ್ಟ್ ತಡಿಬೇಕಲ್ವಾ, ವೆಯ್ಟ್ ತಡಿಬೇಕು ಅಂದ್ಬಿಟ್ಟು ನಾನು ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಡಬಲ್ ಹ್ಯಾಂಡಲ್ ಹಾಕ್ಕೊಂಡು ಈ ರೀತಿ ವೈರ್ನ ಸುತ್ತಿದ್ದೀನಿ. ಆಚೀಚೆ ಅಳ್ಳಾಡಬಾರ್ದು ಅಂತ ಹೇಳಿಬಿಟ್ಟು, ಹ್ಯಾಂಡಲ್ಲು ಅಳ್ಳಾಡಬಾರ್ದು ಅಂತ ಹೇಳಿ ನಾನಿಲ್ಲಿ ವೈರ್ನ ಸುತ್ತಿದ್ದೀನಿ. ಸೊ ತುಂಬ ಸ್ಟಿಫಾಗಿ ಕೂತಿದೆ. ನೋಡಿ, ಈ ಕಡೆ ಸೈಡ್ ಕೂಡ ಅಷ್ಟೇ. ಮತ್ತು ನೋಡಿ, ಬ್ಯಾಸ್ಕೆಟಿಗೆ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀವಿ. ಇದು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನಿಲ್ಲಿ ತಳಕ್ಕೆ 8 ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಹ್ಯಾಂಡಲಿಗೆ ನೋಡ್ಬೋದು ನೀವು, ನಾನಿಲ್ಲಿ 2 ಹ್ಯಾಂಡಲ್ ಹಾಕಿರೋದ್ರಿಂದ ಈ ಸೈಡ್ 2 ಹ್ಯಾಂಡಲ್ಗೂ ಸೇರಿಸಿ 1 ಮತ್ತು ಈ ಸೈಡ್ 2 ಹ್ಯಾಂಡಲ್ಗೂ ಸೇರಿಸಿ 1 ಬಟನ್ ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಟನ್ಸ್ ಬಂದು 16 ಬಟನ್ಸ್ ಬೇಕಾಗುತ್ತೆ. ತಳಕ್ಕೆ 8 ಬಟನ್ಸು, ಹ್ಯಾಂಡಲಿಗೆ 8 ಬಟನ್ಸ್, ಟೋಟಲ್ 16 ಬಟನ್ಸ್ ಬೇಕಾಗುತ್ತೆ. ಸೊ ಇದು ಹಾಕೊಂಡ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದರ ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ತಳಕ್ಕೆ ಅಗಲ ಬಂದು ನಾನು 38 ಲೈನು ಅಗಲ ತೊಗೊಂಡಿದ್ದೀನಿ. ತಳ ಎತ್ತರ ಬಂದು 18 ಲೈನು ನಾನು ಎತ್ತರ ಹಾಕ್ಕೊಂಡಿದ್ದೀನಿ. ಸೊ 38 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. 38 ಪೀಸ್ ವೈರಲ್ಲಿ ರೆಡ್ ಕಲರಲ್ಲಿ 30 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ 8 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಆಗಿ 38 ಪೀಸ್ ವೈರ್ನ ಜಾಯಿನ್ ಮಾಡಿ ಹಾಕಿರೋಂಥ ಬ್ಯಾಸ್ಕೆಟ್ ಇದು. ತುಂಬ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಇದು. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಚೆಕ್ಸ್ ಡಿಸೈನ್ ಬಂದಿಲ್ಲ. ನಾನಿಲ್ಲಿ ಈಗಲೇ ಇದು ತುಂಬ ದೊಡ್ಡ ಬ್ಯಾಸ್ಕೆಟ್ ಆಗಿದೆ, ಇನ್ನೂ ದೊಡ್ಡದಾಗಿಬಿಡುತ್ತೆ ಅಂಥೇಳಿ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಈ ಸೈಡು ಮತ್ತು ಈ ಕಡೆ ಎಡ್ಜು ಮತ್ತು ಈ ಕಡೆ ಎಡ್ಜಲ್ಲಿ 2 ಬ್ಲ್ಯಾಕ್ ಕಲರ್ ಬಂದರೆ ಅವಾಗ ನಮಗೆ ಈ ರೀತಿ ಚೆಕ್ಸ್ ಇಲ್ಲಿ ಕೂಡ ಬರುತ್ತೆ. ಸೊ ನೀವು ಇನ್ನೂ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಅನ್ನೋವಂಥವ್ರು ಇನ್ನು 4 ಪೀಸು ಬ್ಲ್ಯಾಕ್ ಕಲರ್ ಕಟ್ ಮಾಡಿ ಜಾಯಿನ್ ಮಾಡಿಕೊಂಡ್ರೆ ನಿಮಗೆ ಔಟರ್ ಬಾರ್ಡರ್ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇಲ್ಲಿ ಎಡ್ಜಲ್ಲಿ ನನಗೆ ಔಟರ್ ಬಾರ್ಡರ್ ನಾನು ಹಾಕ್ಕೊಂಡಿಲ್ಲ, ತುಂಬ ದೊಡ್ಡದಾಗಿದೆ ಬ್ಯಾಸ್ಕೆಟ್ ಇದು ಅಂದ್ಬಿಟ್ಟು ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ದೊಡ್ಡದಾದರೂ ಪರವಾಗಿಲ್ಲ ಅನ್ನೋವಂಥವ್ರು ನೀವು ಈ ಸೈಡ್ 2 ಜಾಯಿನ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಬ್ಯಾಸ್ಕೆಟು. ನೋಡಿ, ಇನ್ನು ಎತ್ತರನ ನೋಡೋದಾದರೆ ನಾನಿಲ್ಲಿ ಟೋಟಲ್ ಆಗಿ 34 ಲೈನು ಎತ್ತರ ಹಾಕ್ಕೊಂಡಿದ್ದೀನಿ. 34 ಲೈನ್ ಎತ್ತರ ಹಾಕ್ಕೊಂಡು ನೋಡಿ, ಒಳಭಾಗದಲ್ಲಿ ನಾನು ಈ ರೀತಿ 2 ಲೈನು ಮಡಚಿ ಒಳಭಾಗದಲ್ಲಿ ಮಡಚಿ ನಾನು ಪೈಪಿಂಗ್ ರೀತಿ ಕೊಟ್ಟಿದ್ದೀನಿ. ಸೊ ಬ್ಯಾಸ್ಕೆಟ್ ತುಂಬ ಸ್ಟಿಫಾಗಿ ಬರುತ್ತೆ. ಇದು ಎಡ್ಜಸ್ಸಲ್ಲಿ ನಮಗೆ ತುಂಬ ಬಿಗಿಯಾಗಿರುತ್ತೆ, ಹಾಗಾಗಿ ನಾನು 2 ಲೈನ್ ಮಡಚಿದ್ದೀನಿ. ಸೊ ಇಲ್ಲಿ ಟೋಟಲ್ 32 ಲೈನ್ ಬಂದಿದೆ. ಒಳಭಾಗದಲ್ಲಿ 2 ಲೈನ್ ಮಡಚಿರೋದು ಸೇರಿ 34 ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಕಾಣುತ್ತೆ. ಸೊ ಇವಾಗ ಇದನ್ನು ಎಷ್ಟು ಮನೆ ಹಾಕ್ಕೊಬೇಕಂತ ನೋಡಿದ್ರಿ ಅಲ್ಲ. ಇನ್ನು ನಾವು ಟೇಪಲ್ಲಿ ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ತಳ ಅಗಲ ಬಂದು 19 ಇಂಚು ಅಗಲ ಬಂದಿದೆ. ಇಂಚಸಲ್ಲಿ ನೋಡೋದಾದರೆ, ನಾವು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 49 ಸೆಂಟಿಮೀಟ್ರು ಅಗಲ ಬಂದಿದೆ. ಸೊ ಇನ್ನು ಎತ್ತರನ ನೋಡೋದಾದರೆ ನೋಡಿ, ಸೆಂಟಿಮೀಟ್ರಲ್ಲಿ ನೋಡೋದಾದರೆ 22 ಸೆಂಟಿಮೀಟ್ರು ಎತ್ತರ ಬಂದಿದೆ. 8.25 ಇಂಚು ಎತ್ತರ ಬಂದಿದೆ ತಳ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, 15 ಇಂಚು ಎತ್ತರ ಬಂದಿದೆ. ಇನ್ನು ನಾವು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 38 ಸೆಂಟಿಮೀಟ್ರು ಎತ್ತರ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಹಾಕ್ಕೊಂಡಿರೋ ಅಂಥದ್ದು. ಸೊ ಈ ರೀತಿ ಬ್ಯಾಸ್ಕೆಟ್ ನಾವೇ ಹಾಕೋತೀನಿ ಅನ್ನೋರಿಗೆ ನಾನು ಆಲ್ರೆಡಿ ಈ ಬ್ಯಾಸ್ಕೆಟ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಈ ಬ್ಯಾಸ್ಕೆಟ್ನ ನನಗೆ ಆರ್ಡರ್ ಕೊಟ್ಟಿರೋರು ಬಂದು ಶ್ರೀನಿವಾಸ್ ಅಂತ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ನನಗೆ ಈ ಬ್ಯಾಸ್ಕೆಟ್ನ ಆರ್ಡರ್ ಕೊಟ್ಟಿದ್ದಕ್ಕೆ. ನಿಮಗೂ ಯಾರಿಗಾದರೂ ಈ ರೀತಿ ಬ್ಯಾಸ್ಕೆಟ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ ಬೇಕಿದ್ದಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ. ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಯಾವ ಡಿಸೈನು, ಯಾವ ಕಲರು ಮತ್ತು ಯಾವ ಮೆಷರ್ಮೆಂಟಲ್ಲಿ ಬೇಕು ಅಂತ ಹೇಳಿದ್ರೆ ಅದೇ ಮೆಷರ್ಮೆಂಟು, ಅದೇ ಕಲರು, ಅದೇ ಡಿಸೈನಲ್ಲಿ ನಾನು ಹಾಕ್ಬಿಟ್ಟು ಕೊಡ್ತೀನಿ. ಸೊ ಆನ್ಲೈನಲ್ಲಿ ಆರ್ಡರ್ ಕೊಡೋರು
ಹಾಫ್ ಪೇಮೆಂಟು ಅಡ್ವಾನ್ಸ್ ಆಗಿ ಪೇ ಮಾಡಬೇಕಾಗತ್ತೆ. ನೀವು ಹಾಫ್ ಪೇಮೆಂಟ್ ಅಡ್ವಾನ್ಸ್ ಪೇ ಮಾಡಿದ್ಮೇಲೆ ನಾವು ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.